ಈ ದಿನ ನಮ್ಮ ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮೈಸೂರು ನಗರದ ಗಾಂಧಿ ವೃತ್ತದಲ್ಲಿ ವೋಟ್ ಚೋರ್ ಕಾರ್ಯಕ್ರಮ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಬೇರೆ ಬೇರೆ RSSನವರು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಏನು ಬೆದರಿಕೆ ಕರೆಯನ್ನು ಹಾಕಿದ್ದಾರೆ, ಅದರ ವಿರುದ್ಧವಾಗಿ ನಾವು ಇಲ್ಲಿ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಂದಿದ್ದೆವು. ಪ್ರಿಯಾಂಕಾ ಖರ್ಗೆ ಅವರು ಭಾಳ ವಿಚಾರವಾದಿಗಳು. ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ RSSನ್ನು ನಿಷೇಧವನ್ನು ಮಾಡಿದರು. RSS ಬಗ್ಗೆ ನಿಷೇಧವನ್ನು ಮಾಡಿ ಶಾಲಾ ಕಾಲೇಜುಗಳಲ್ಲೂ ಕೂಡ RSS ಚಟುವಟಿಕೆ ಇರಬಾರ್ದು ಅಂತೇಳಿ ಅವರ ಆದೇಶದ ಪ್ರತಿಗಳು ಕೂಡ ನಮ್ಮಲ್ಲಿ ಇದೆ. ಆ ಒಂದು ಎಚ್ಚರಿಕೆಯ ಕಾರಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೇವೆ. ನಾವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ನಾವೆಲ್ಲರೂ ಕೂಡ ರಾಜ್ಯ ಕಾಂಗ್ರೆಸ್ ಸಮಿತಿಯವರು ಮತ್ತು ಮೈಸೂರು ನಗರದ ಕಾಂಗ್ರೆಸ್ ಸಮಿತಿಯವರು ಎಲ್ಲರೂ ಕೂಡ ಅವರ ಪರವಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಜನಸಾಮಾನ್ಯರು ಕೂಡ ಎಚ್ಚೆತ್ತುಕೊಳ್ಬೇಕು. ಅವರವರ ಮತಗಳನ್ನು ಸರಿ ಇದೆಯೇ, ವೋಟ್ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಸರಿ ಇದೆಯೇ ಇಲ್ವಾ ಅಂತೇಳಿ ಪರೀಕ್ಷೆಯನ್ನು ಮಾಡಬೇಕು. ಮತ್ತು ಯಾರು ಬೇನಾಮಿ ವ್ಯಕ್ತಿಗಳು ಆ ಮತದಾರರ ಪಟ್ಟಿಯಲ್ಲಿ ಇರ್ತಾರೆ ಅದನ್ನೆಲ್ಲ ತೆಗೆಸಬೇಕು ಅನ್ನುವಂತಹ ಒಂದು ವಿಚಾರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಇವತ್ತು ಮೈಸೂರು ನಗರ ಹಾಗೂ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಎಲ್ಲ ಮುಂಚೂಣಿ ಘಟಕಗಳ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಷ್ಟ್ರಾದ್ಯಂತ ನಡೀತಿರುವಂಥ ಏನು ವೋಟ್ ಚೋರ್ ಕಾರ್ಯಕ್ರಮದ ಅಂಗವಾಗಿ ಮೈಸೂರು ಭಾಗದಲ್ಲಿ ಇವತ್ತು ನಮ್ಮ ಅಧ್ಯಕ್ಷಗಳು ಉಸ್ತುವಾರಿಗಳ ಸಮ್ಮುಖದಲ್ಲಿ ಏನು ವೋಟ್ ಚೋರು ಕಾರ್ಯಕ್ರಮದಲ್ಲಿ ಸಹಿ ಸಂಗ್ರಹಣೆ ಮಾಡಬೇಕು ಅಂತೇಳಿ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಹಿಯನ್ನು ಕೂಡ ಎಲ್ಲ ಹಾಕಿ ಈಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮುಖ್ಯವಾಗಿ ಉದ್ದೇಶ ಏನು, ರಾಷ್ಟ್ರಾದ್ಯಂತ ಕೆಲವು ಕಡೆ ಅಧಿಕಾರಿ ಬಂದಿರುವಂಥ BJP ಸರ್ಕಾರ ವೋಟ್ ಚೋರ್ ಮಾಡಿ ಬಂದಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ನಿಜಕ್ಕೂ ಕೂಡ ಇದನ್ನೆಲ್ಲ ನೆನೆಸ್ಕೊತಾ ಇದ್ರೆ ನಾವು 36 ಸೀಟಲ್ಲ, ನಮ್ಮ ರಾಜ್ಯದಲ್ಲಿ 200 ಸೀಟ್ ಬರಬೇಕಿತ್ತು ನಾವು. ಯಾಕೆ 136 ಸೀಟ್ ಬಂದಿದ್ದೀವಿ, ಅವ್ರು ವೋಟ್ ಚೋರ್ ಮಾಡೇ ನಾವು 136 ಸೀಟ್ ಬಂದಿದ್ದೀವಿ ಅಂತ ಹೇಳಿದ್ರೆ ಆ ವೋಟ್ ಚೋರ್ ನಡೆದಿಲ್ಲ ಅಂತ ಹೇಳಿದ್ರೆ ನಾವು ಕಮ್ಮಿ ಅಂದರೆ 200 ಸೀಟನ್ನು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು. ಅದನ್ನು ಜನಗಳಿಗೆ ಅರಿವು ಮೂಡಿಸುವ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಮಾತಾಡೋದಕ್ಕೆ ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ಅವರಿಗೆ ಎದುರಿಸುವಂಥ ಕೆಲಸ ಮಾಡಿ ಇದು BJP ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇದು ಭಾಳ ಖಂಡನೀಯ. ಅದರ ವಿರುದ್ಧವಾಗಿ ಕೂಡ ಇವತ್ತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಥ್ಯಾಂಕ್ ಯು.